ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ಮೊದಲನೇದಾಗಿ ಸೂಪರ್ 60 ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಭಿನಂದನೆ. ಚುನಾವಣೆ ಲಾಸ್ಟ್ ಆದ ನಂತರ ಜೂನಲ್ಲಿ ನಾನೆಲ್ಲ ಹೈಸ್ಕೂಲ್ ಟೀಚರ್ಸು BEOದು DDPI ಒಂದು ಮೀಟಿಂಗ್ ಕರೆದು ಸರ್ಕಾರಿ ಶಾಲೆಯ ಫಲಿತಾಂಶವನ್ನ ಯಾಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬಾರ್ದು ಅಂತ ಯೋಚನೆ ಮಾಡಿ ಜೂನಲ್ಲಿ ಒಂದು ಶೆಡ್ಯೂಲ್ ಹಾಕಿ ಎವ್ರಿ ವೀಕ್ ಎಕ್ಸಾಮ್ ನಡೀತಿತ್ತಲ್ಲಮ್ಮ. ಎವ್ರಿ ಸ್ಯಾಟರ್ಡೆ ಪೇಪರ್ ಪ್ರಿಪೇರ್ ಆಗಿ, ಅಂದರೆ ಒಂದು ವಾರಕ್ಕೆ ಇಷ್ಟು ಸಿಲೆಬಸ್ ಸರ್ಕಾರಿ ಶಾಲೆಯಲ್ಲಿ ಮುಗಿಬೇಕು ಅಂತ ಸಾಟರ್ಡೆ ಪೇಪರ್ ಬೆಂಗಳೂರಲ್ಲೇ ಪ್ರಿಪೇರ್ ಆಗಿ ಪ್ರಿಂಟ್ ಹಾಕಿ ಕಳಿಸ್ತಿದ್ವಿ. ಅದು ತಿಂಗಳಿಗೆ 4 ಎಕ್ಸಾಮ್ ಬರೆದ್ರು. ಡಿಸೆಂಬರ್ ಅಂತ್ಯಕ್ಕೆ ಸಂಕ್ರಾಂತಿ ಆದ ನಂತರ ನಾನು ಸರ್ಕಾರದ ಜೊತೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೆಲೆಕ್ಟೆಡ್ 60 ಮಕ್ಕಳನ್ನ, ಅಂದರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ, ಯಾರು ಖಾಸಗಿ ಶಾಲೆ ಮಕ್ಕಳಿಲ್ಲ ಇದರಲ್ಲಿ, ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಮಕ್ಕಳನ್ನ 60 ಜನನ ಚೂಸ್ ಮಾಡ್ತೀವಿ. ಇದರಲ್ಲಿ ತುಂಬ ಬಡತನದಲ್ಲಿರೋ ಮಕ್ಕಳಿದ್ದಾರೆ, ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ. ಬಹಳ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಮಕ್ಕಳನ್ನ 60 ಜನ ಚೂಸ್ ಮಾಡ್ತೀವಿ. ಸೊ ಅಟೆಂಡೆನ್ಸ್ ಶಾರ್ಟೇಜ್ ಬರ್ಬೋದು, ಇದಕ್ಕೇನು ಮಾಡ್ಬೋದು ಅಂದಾಗ ನಾನು ಸರ್ಕಾರದಲ್ಲಿ ಮಾತಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರನ್ನ. ಆಗ ನಾನು ಇಷ್ಟೂ ಜನ ಮಕ್ಕಳದು ಗೌರ್ಮೆಂಟಿಗೆ ಲೆಟರ್ ಕೊಟ್ಟು ಸರ್ಕಾರದ ಅನುಮತಿ ತಗೊಂಡು ಇವ್ರನ್ನ ಬೆಂಗಳೂರು ಕರ್ಕೊಂಡೋಗಿ ಬಾಯ್ಸ್ಗೊಂದು ಹಾಸ್ಟ್ಲು, ಗರ್ಲ್ಸ್ಗೊಂದು ಹಾಸ್ಟ್ಲು ಮಾಡಿ 3 ಹೊತ್ತು ಊಟ ತಿಂಡಿ ಕೊಟ್ಟು ಬೆಸ್ಟ್ ಟೀಚರ್ಸ್ನ, ಅಂದರೆ ಚಿಕ್ಕಬಳ್ಳಾಪುರದಿಂದನೂ ಒಂದಷ್ಟು ಜನ ಟೀಚರ್ಸ್ ಬರ್ತಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ನಾಗಭೂಷಣ್ ಸರ್, ನಮ್ಮ ರಮೇಶ್ ಸರ್, ಮತ್ತು ನಮ್ಮ ಸೀನಣ್ಣ ಅವರು, ತುಂಬ ಜನ ಟೀಚರ್ಸ್ ಪಾಠ ಮಾಡಿ ರಾತ್ರಿ 12 ಗಂಟೆವರೆಗೂ ಓದಿಸ್ತಿದ್ವಿ, ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಿದ್ವಿ. ಮತ್ತು ಆ 2 ತಿಂಗಳು 2.5 ತಿಂಗಳು ಏನು ಡ್ಯೂರೇಷನ್ ಇತ್ತು, ಯಾರಿಗೆ ಆರೋಗ್ಯ ಸಮಸ್ಯೆ ಆದರೂ ನಾವೇ ತೋರಿಸ್ತಿದ್ವಿ. ಅವ್ರ ತಂದೆ ತಾಯಿ ಗಮನಕ್ಕೆ ತಂದು, ಅಂದರೆ ಇವರೆಲ್ಲ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಅನ್ನೋದೇ ನನಗೆ ಸಂತೋಷ. ಸೊ ಇವತ್ತು 595 ನಿಜವಾಗ್ಲೂ ಇದೊಂದು ಬೆಸ್ಟ್ ಫಲಿತಾಂಶ. ಯಾಕೆಂದರೆ ಕರ್ನಾಟಕದಲ್ಲಿ ಇವತ್ತು ಸ್ಟೇಟ್ಗೆ 625 ಔಟ್ ಆಫ್ 625 ಬಂದಿರೋದು ಒಂದೇ. ಯಾಕೆ ಅಂದರೆ ಈ ಸಲ ನಾವು ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆಸಿದ್ದೀವಿ. ಮೊದಲೆಲ್ಲ ಏನು ಕಲ್ಚರ್ ಇತ್ತು, ಕಾಪಿ ಕಲ್ಚರ್, ಅದನ್ನು ಈ ಸಲ ಕಟ್ ಮಾಡಿದ್ದೀವಿ. CC ಕ್ಯಾಮ್ರಾ ಹಾಕಿದ್ದೀವಿ, ವೆಬ್ ಕ್ಯಾಸ್ಟಿಂಗ್ ಮಾಡಿದ್ದೀವಿ. SLC ಎಕ್ಸಾಮ್ ನಡೆಯುವಾಗ ZP ಆಫೀಸಲ್ಲಿ CC ಕ್ಯಾಮ್ರಾ ಗಮನಿಸಿದ್ದೀವಿ. 0 ಕಾಪಿ. ನೋಡಿ, ನಿಮಗೆ ಈ ಸಲ ಮೊದಲೆಲ್ಲ ನಿಮಗೆ ಒಂದೊಂದು ತಾಲೂಕಲ್ಲಿ, ಒಂದು ಡಿಸ್ಟಿಕ್ಕಲ್ಲಿ 625 ಬೇಜಾರು ಬರ್ತಿತ್ತು. ಈ ಸಲ ನಾವು ಕಾಪಿ ಹೊಡಿಯೋಕೆ ಬಿಟ್ಟಿಲ್ಲ. ಇವತ್ತು ಏನು ಇವರೆಲ್ಲ ಫಲಿತಾಂಶ ತಗೊಂಡಿದ್ದಾರೆ, ಇದು ಜಿನೈನ್ ಫಲಿತಾಂಶ. ಇವ್ರು ಯಾರು ಖಾಸಗಿ ಶಾಲೆಯವರಲ್ಲ, ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಮಕ್ಕಳು. ಸೊ ನಾನು ವಿಶೇಷವಾಗಿ ಇವ್ರಿಗೂ, ಇವ್ರ ಪೇರೆಂಟ್ಸ್ಗೆ ನಾನು ಮಾತು ಕೊಟ್ಟಂಗೆ ಸೂಪರ್ 60 ನಡೆಸಿದ್ದೀನಿ. ನನ್ನ ಸ್ವಂತ ಖರ್ಚಿಂದ, ನನ್ನ ದುಡಿಮೆಯಿಂದ ಈ ಪ್ರೋಗ್ರಾಮ್ ಮಾಡಿದ್ದೀನಿ. ಅದು ಸಕ್ಸಸ್ ಆಗಿದೆ. ಮತ್ತು ಮೊನ್ನೆ ಒಂದು 600 ಜನಕ್ಕೆ ಫ್ರೀ CET ಪ್ರೋಗ್ರಾಮ್ ಅದು ಮಾಡಿದ್ದೀನಿ. ಆ ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇದು ಮೊದಲ ಹಂತ. ಇದು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಭಾಳ ಖುಷಿ ಅನಿಸುತ್ತೆ. ನಾನು ಎಲ್ಲ ಮಕ್ಕಳಿಗೂ, ಅವ್ರ ಪೇರೆಂಟ್ಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವರೇ ಈ ದೇಶದ ಫ್ಯೂಚರ್. ಚಿಕ್ಕಬಳ್ಳಾಪುರಕ್ಕೆ ರೋಡ್ ಹಾಕ್ಸಿದ್ವಿ, ಚರಂಡಿ ಕಟ್ಸಿದ್ವಿ, ಕಟ್ಟಡ ಕಟ್ಸಿದ್ವಿ. ನನ್ನ ಸ್ಥಾನದಲ್ಲಿ ಇದು ಯಾರಿದ್ರೂ ಮಾಡ್ತಾರೆ. ಸೊ ಆ ರೋಡ್ ಮೇಲೆ ನಡೆಯೋ ಜನರ ಲೈಫಲ್ಲಿ ಏನು ಬದಲಾವಣೆ ತಂದಿ ಅನ್ನೋದೇ ಮುಖ್ಯ. ನಾನು ರೋಡು ಹಾಕ್ಸ್ತಾ ಇದ್ದೀನಿ, ಅದ್ರ ಮೇಲೆ ನಡೆಯೋ ಜನರ ಲೈಫಲ್ಲಿ ಬದಲಾವಣೆ. ಮೋಸ್ಟ್ಲಿ ಇದೆಲ್ಲ ತುಂಬ ಸ್ಲೋ. ಒಂದು 10 ವರ್ಷ 15 ವರ್ಷ ಆದಮೇಲೆ ಈ ಮಕ್ಕಳು ಏಮ್ಸಲ್ಲಿ, IITಯಲ್ಲಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆ ಹೋದಾಗ ಇದು ರಿಫ್ಲೆಕ್ಷನ್ ಆಗೋದು ಕಾಣಿಸುತ್ತೆ. ಮತ್ತು ಪ್ರತಿದಿನ ತಾವೆಷ್ಟೊತ್ತು ಹೋಗ್ತಿದ್ರಮ್ಮ? 9 to 10 hours ಓದ್ತಿದ್ವಿ. ಅದರದ್ದೇನು ಕ್ಲಾಸ್? ಬೆಳಗ್ಗೆ ಎಷ್ಟೊತ್ತಿಗೆ ಬಸ್ತಿದ್ರು ನಿಮ್ಮನ್ನ ಕ್ಯಾಂಪಸ್ಸಲ್ಲಿ? 4:35ಗೆ. ರಾತ್ರಿ ಎಷ್ಟೊತ್ತವರೆಗೂ ಓದ್ತಿದ್ವಿ? 12ವರೆಗೂ ಓದ್ತಿದ್ವಿ ನಿರಂತರವಾಗಿ. ಮತ್ತೆ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ, ಕಂಪ್ಲೀಟ್ ಬ್ಯಾನ್ ಇತ್ತು. ಈ ತರ ಓದಿದ್ರು ಎಲ್ಲ ಯಶಸ್ವಿ ಆಗಿದೆ. ವರುಣ್ ಬಾ, ಇಲ್ಲಿ ಬಾ. ವರುಣ್, ನಿನ್ ಸ್ಕೋರ್ ಎಷ್ಟು? 561 ವರುಣ್ದು. ವರುಣ್, ನಿಂದ ಯಾವುದು? ಹಳೆ ಪೆರೇಸಂದ್ರ. ವರುಣ್, ನೀನ್ ಎಷ್ಟೊತ್ತು ಓದ್ತಾ ಇದ್ದೆ ಡೈಲಿ? ರಾತ್ರಿ ಎಷ್ಟೊತ್ತು ಮಲಗ್ತಿದ್ದೆ? ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿದ್ದೆ? 11ವರೆಗೂ ಓದ್ತಿದ್ದೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿದ್ದೆ? 5 ಇಲ್ಲ ಎದ್ದು ಓದ್ತಾ ಇದ್ದ. ಸೊ ಈ ಮಕ್ಕಳಿಗೆ ವಿಶೇಷವಾಗಿ ನಾನು ಇಂಥೊಂದು ಯೋಜನೆಯನ್ನ ಸರ್ಕಾರದ ಮುಂದೆ ಇಟ್ಟಾಗ, ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬರೋದು ಒಂದು ಇತ್ತು. ಸೊ ಈ ವರ್ಷ ಒಂದು 15 ದಿನ ತಡ ಆಯ್ತು ಕರ್ಕೊಂಡು ಹೋಗೋದು. ಯಾಕೆಂದ್ರೆ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು. ಸೊ ಕಾನೂನು ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಬಿಟ್ಟು ಈಗ ಯಶಸ್ವಿಯಾಗಿದೆ. ಎಲ್ಲ ಸೂಪರ್ 60 ಮಕ್ಕಳಿಗೆ, ಪೇರೆಂಟ್ಸ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಖಂಡರು ಬಚ್ಚೇಗೌಡ ಸಾಹೇಬ್, ರಮೇಶನ್ನ, ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಪ್ರತಿಯೊಂದು ತೀರ್ಮಾನಕ್ಕೂ ನಮ್ಮ ಮುಖಂಡರು ಸಹಕಾರ ಕೊಟ್ಟಿದ್ದಾರೆ. ನಾನು ಮಧು ಬಂಗಾರಪ್ಪ ಸರ್ಗೆ, ನಮ್ಮ MC ಸುಧಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ.
ಅವ್ರಿಬ್ರ ಹತ್ರ ನಾನು ಹೇಳಿದೆ, ಸರ್ ಇಂಥ ಒಂದು ಯೋಜನೆ ಮಾಡ್ತೀನಿ, ಇದು ಕ್ಲಿಕ್ ಆಗುತ್ತೆ, ನನಗೆ ಭರವಸೆ ಇದೆ. ಸರ್ಕಾರಿ ಶಾಲೆ ನೋಡಿ, ಇವತ್ತು ಇನ್ನೊಂದು ಗೊತ್ತಿರಬೇಕು ಸರ್, ಬೈಟೆ ಕೊಟ್ಬಿಡಿ ಸರ್. ಇವತ್ತು ಇನ್ನೊಂದು ಹೇಳ್ತೀನಿ, ಇವತ್ತು ಸ್ಟೇಟ್ ಫಸ್ಟ್ ಬಂದಿರೋ ಮಗು ಗೌರ್ಮೆಂಟ್ ಸ್ಕೂಲ್ ಮಗು. ಇದು ಸರ್ಕಾರಿ ಶಾಲೆ ಒಂದು ಮೊರಾರ್ಜಿ ಶಾಲೆ ಮಗು ಇವತ್ತು 625 ಸ್ಕೋರ್ ಮಾಡಿದೆ. ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಅನ್ನೋದು ಬರೀ ದುಡ್ಡಿರೋರು ಖಾಸಗಿ ಶಾಲೆಯವರು ಅಲ್ಲೋದು ನನ್ನ ಇದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.